ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನನ್ನ ಮದುವೆಯ ಪಾರ್ಟ್ 2 ವಿಡಿಯೋನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಪಾರ್ಟ್ 1ನಲ್ಲಿ ತೋರಣ ಮುಹೂರ್ತ ಹಾಗೆ ಅರಿಶಿನ ಶಾಸ್ತ್ರದ ಒಂದು ವಿಡಿಯೋನ ಹಾಕಿದ್ದೀನಿ. ಹಾಗೆ ಇದು ಅದರ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಇನ್ನು ನಮ್ಮ ಮದುವೆ ಆಗಸ್ಟ್ 31, 2020ರಲ್ಲಿ ನಡೆಯಿತು. ಎಂದಿಗೂ ಮರೆಯಲಾಗದ ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ಮದುವೆ ಅನ್ನೋದು ಜೀವನದ ಪ್ರಮುಖ ಘಟ್ಟ. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ. ಮದುವೆ ಅನ್ನೋದು ಎರಡು ಮನಸ್ಸುಗಳ ಸಮ್ಮಿಲನ ಅಂದರೆ ತಪ್ಪಾಗಲ್ಲ. ಒಂದೇ ಜೀವ ಎರಡು ದೇಹಗಳು ಅಂತ ಇರೋ ಸಂಬಂಧ ಇದು. ಇನ್ನು ನಮ್ಮ ಮದುವೆ ನಡೆದಿದ್ದು ಲಾಕ್ಡೌನ್ ಟೈಮಲ್ಲಿ ಆಗಿದ್ದರಿಂದ ತುಂಬ ಸರಳವಾಗಿ ಮಾಡ್ಕೊಂಡ್ವಿ. ಹಾಗೆ ಗೌರ್ಮೆಂಟಿಂದ ರೂಲ್ಸ್ ಕೂಡ ಇತ್ತು. ಸಭೆ ಸಮಾರಂಭಗಳಿಗೆ 50 ಜನಕ್ಕಿಂತ ಜಾಸ್ತಿ ಜನನನ್ನು ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ಸೊ ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಬಿಟ್ಟು ಒಂದು ಲೆಟರನ್ನು ತಗೊಂಡು 50 ಜನರ ಒಳಗಡೆನೆ ಒಂದು ಮದುವೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮದುವೆಯನ್ನು ಮಾಡ್ಕೊಂಡ್ವಿ. ಬಿಕಾಸ್ ತುಂಬ ಅರ್ಜೆಂಟಲ್ಲಿ ಒಂದು ಮದುವೆ ಫಿಕ್ಸ್ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಮದುವೆ ಮಾತುಕತೆ ಅಥವಾ ಜಾತಕ ಎಲ್ಲ ನೋಡಿದ್ದು 2016ರಲ್ಲಿ. 4 ವರ್ಷ ಬಿಟ್ಟು ನಾವು ಮದುವೆ ಆಗ್ತಾ ಇದ್ವಿ. ಬಟ್ 4 ವರ್ಷದಲ್ಲಿ ಮದುವೆ ನಾವು ಇಷ್ಟು ಬೇಗ ಆಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟು ನಾವು 2016ರಲ್ಲಿ ಜಾತಕ ನೋಡಿದರೆ ಆ್ಯಂಡ್ 2017ರಲ್ಲಿ ಮದುವೆ ಅಂತ ಅಂದ್ಕೊಂಡಿದ್ವಿ. ಬಟ್ ಏನೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ಮತ್ತೆ 3 ಇಯರ್ ಮದುವೆ ಆಗೋದಕ್ಕೆ ಆಗಲೇ ಇಲ್ಲ. ಆ್ಯಂಡ್ ಮತ್ತೆ ಅಂತ ಹೇಳಿದ್ರೆ 2020 ಕೊರೋನಾ ಟೈಮಲ್ಲಿ ಒಂದು ಗಣೇಶ ಚತುರ್ಥಿ ಬರುತ್ತೆ ಆಗಸ್ಟ್ 22ಗೆ. ಸೊ ಅವತ್ತು ನೆಕ್ಸ್ಟ್ 2 ಡೇಸ್ ಬಿಟ್ಟು ನಾವು ಯಾವಾಗಾದರೂ ಮದುವೆಗೆ ಒಂದು ದಿವಸ ಡೇಟ್ ಇಡೋಣ ಅಂತ ಹೇಳ್ಬಿಟ್ಟು ಭಟ್ರ ಹತ್ರ ಹೋಗಿದ್ವಿ ಜಾತಕ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು 1 ಮಂತ್ ಅಥವಾ ಒಂದು 5 ಮಂತ್ ಬಿಟ್ಟು ಮದುವೆಗೆ ಡೇಟ್ ಇಡೋಣ ಅಂತ ಹೇಳ್ಬಿಟ್ಟು ಹೋದರೆ ಅವ್ರು ಹೇಳಿದ್ರು, ನೀವು ಈ ಒಂದು ತಿಂಗಳಲ್ಲೇ ಆದರೆ ಒಳ್ಳೆಯದು, ಲಗ್ನ ಇದೆ, ಇನ್ನು ನಿಮಗೆ 3 ಇಯರ್ ಲಗ್ನ ಇರೋದಿಲ್ಲ ಅಂತ ಹೇಳಿದ್ರು. ಸೊ ಅವರು ನಾವು ಹೋಗಿದ್ದು ಕೇಳಲಿಕ್ಕೆ ಅಂತ ಹೇಳಿದ್ರೆ ಆಗಸ್ಟ್ 24, ಆಗಸ್ಟ್ 31ಗೆ ಡೇಟ್ ಇಟ್ಕೊಟ್ಟಿದ್ರು. ಸೊ ಆಲ್ಮೋಸ್ಟ್ ಎಷ್ಟು ಡೇ ಅಂದರೆ ಖಾಲಿ 6 to 7 ಡೇಸ್ ಮಾತ್ರ ಉಳಿದಿತ್ತು. ಅದರಲ್ಲಿ ಎಲ್ಲ ಕೆಲಸ ಕೂಡ ಮಾಡಬೇಕಿತ್ತು. ಅಂದರೆ ಶಾಪಿಂಗ್ ಆಗಿರ್ಬೋದು, ಡ್ರೆಸ್ಸಿಗೆ ಎಲ್ಲವೂ ಕೂಡ ಆ ಒಂದು 7 ದಿವಸ ಗ್ಯಾಪಲ್ಲಿ ಮಾಡಬೇಕಿತ್ತು. ಸೊ ಹಾಗಾಗಿ ತುಂಬ ಅರ್ಜೆಂಟಲ್ಲಿ ಆಯಿತು. ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಬೇಕಿತ್ತು, ಹಾಲ್ ಬುಕ್ ಮಾಡಬೇಕಿತ್ತು, ಹಾಗೆ ಬಟ್ಟೆ ಎಲ್ಲ ತೆಗಿಬೇಕಿತ್ತು. ಈ ಥರ ಎಲ್ಲ ಕೂಡ ಒಂದು 7 ದಿವಸದೊಳಗೆ ಆಗಬೇಕಿದ್ದರಿಂದ ಸ್ವಲ್ಪ ಅರ್ಜೆಂಟ್ ಆಯಿತು ಅಂತಲೇ ಹೇಳ್ಬೋದು. ಆದರೂ ಅವರು ಹೇಳಿದ್ದಕ್ಕೋಸ್ಕರ ಅಂದರೆ 3 ಇಯರ್ ಲಗ್ನ ಇಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಈ ಒಂದು 7 ದಿವಸದೊಳಗಡೆ ಆದರೆ ಒಳ್ಳೆಯದು ಅಂತ ಹೇಳಿದರು. ಸೊ ಹಾಗಾಗಿ ಆಗಲಿ ಪರವಾಗಿಲ್ಲ. ಅಂದರೆ ನಮಗೇನಾಯಿತು ಅಂತ ಹೇಳಿದ್ರೆ ಗಣೇಶ ಚತುರ್ಥಿ ಆಗಿದ ತಕ್ಷಣ ಅಂದರೆ ಮನೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ. ನಾವು ಯಾವುದೇ ಫಂಕ್ಷನ್ಗೂ ಕೂಡ ಈ ಗಣೇಶ ಚತುರ್ಥಿಗಾದಷ್ಟು ಕ್ಲೀನ್ ಯಾವ ಒಂದು ಟೈಮಲ್ಲಿ ಕೂಡ ಮಾಡೋದಿಲ್ಲ. ಹಾಗೆ 1 ಮಂತ್ ನಾನ್ ವೆಜ್ ಕೂಡ ಬಿಟ್ಟಿರ್ತೀವಿ ಆ್ಯಂಡ್ ಮನೆಗೆ ಪೈಂಟ್ ಕೂಡ ಮಾಡಿರ್ತೀವಿ. ಎಲ್ಲವನ್ನು ಕೂಡ ನಾವು ಗಣೇಶ ಚತುರ್ಥಿ ಟೈಮಲ್ಲಿ ಮಾಡಿರ್ತೀವಿ ಮನೆಗಂತ. ಸೊ ಹಾಗಾಗಿ ಮನೆ ಕ್ಲೀನಿಂಗ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಆ ಒಂದು ಕೆಲಸ ಯಾವುದು ಕೂಡ ಇರಲಿಲ್ಲ. ಸ್ವಲ್ಪ ಈಸಿ ಆಯಿತು. ಬಟ್ ಸ್ವಲ್ಪ ಅರ್ಜೆಂಟ್ ಆಯಿತು. ಈ ಮದುವೆಗೆ ಕಾಗದ ಕೊಡೋದಾಗಿರ್ಬೋದು, ಯಾವುದೋ ಒಂದು ಕೆಲಸದಲ್ಲಿ ಅಂದರೆ ನಾವು ಜಾಸ್ತಿ ಜನನ ಕರೆದಿಲ್ಲ, ಖಾಲಿ ಒಂದು 50 ಜನಕ್ಕೆ ಒಂದು ಕರಿಬೇಕು. 50 ಜನರ ಒಳಗಡೆ ಒಂದು ಮದುವೆನ ಮಾಡಬೇಕು ಅಂತ ಗೌರ್ಮೆಂಟಿಂದ ರೂಲ್ಸ್ ಇದ್ದಿದ್ದರಿಂದ ಯಾರನ್ನು ಕರೆಯೋದು ಯಾರನ್ನು ಬಿಡೋದು ಅಂತಲೇ ಒಂದು ದೊಡ್ಡ ಟೆನ್ಷನ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾರನ್ನು ಬಿಡೋದಕ್ಕೂ ಆಗ್ತಿಲ್ಲ. ಆದರೂ ಕಷ್ಟಪಟ್ಟು ಕೆಲವರನ್ನು ಹುಡುಕಿ ಒಂದು 50 ಜನಕ್ಕೆ ನಾವು ಇನ್ವಿಟೇಷನನ್ನು ಕೊಟ್ವಿ. ಬಟ್ ಅದರಲ್ಲೂ ಕೂಡ ಲಾಕ್ಡೌನ್ ಇದ್ದಿದ್ದರಿಂದ, ಕೊರೋನಾ ಇದ್ದಿದ್ದರಿಂದ ತುಂಬ ಜನ ಭಯ ಪಡ್ತಾ ಇದ್ರು. ಯಾಕಂದರೆ ಕೊರೋನಾ ಅಂದರೆ ಅಷ್ಟು ಒಂದು ಹೆದರಿಕೆನ ಜನರಲ್ಲಿ ಮೂಡಿಸಿತ್ತು ಅಂತಲೇ ಹೇಳ್ಬೋದು. ಆದರೂ ತುಂಬ ಚೆನ್ನಾಗಿ ನಮ್ಮ ಮದುವೆ ಆಯಿತು ಅಂತಲೇ ಹೇಳ್ಬೋದು. ಶಾಸ್ತ್ರೋಕ್ತವಾಗಿ ಅಂದರೆ ಯಾವುದೇ ಆಡಂಬರ ಇಲ್ಲದೆ ತುಂಬ ಸರಳವಾಗಿ ನಮ್ಮ ಒಂದು ಮದುವೆ ನಡೆಯಿತು. ಯಾವುದಕ್ಕೂ ಟೈಮ್ ಬರಬೇಕು ಅಂತ ಒಂದು ಮಾತಿದೆ ಅಲ್ವಾ, ಅದು ನನ್ನ ಒಂದು ಮದುವೆ ಟೈಮಲ್ಲಿ ನಿಜ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ನಮ್ಮ ಒಂದು ಮದುವೆ ಒಂದು ಜಸ್ಟ್ 7 ಡೇಸಲ್ಲಿ ಫಿಕ್ಸ್ ಆಗಿ ಮದುವೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಒಂದು ಅನ್ಬಿಲೀವೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆದರೂ ತುಂಬಾ ಖುಷಿ ಇತ್ತು. ಆ್ಯಂಡ್ ನನಗೂ ಅಷ್ಟೇ ಮದುವೆ ಬಗ್ಗೆ ಒಂದು ಚೂರು ಪ್ಲ್ಯಾನಿಂಗ್ ಇರಲಿಲ್ಲ. ಯಾವ ರೀತಿ ಮದುವೆ ಅಂದರೆ ಯಾವ ರೀತಿ ರೆಡಿ ಆಗಿರಬೇಕು, ಡ್ರೆಸ್ಸಿಂಗ್ ಆಗಿರ್ಬೋದು, ಯಾವುದರ ಬಗ್ಗೆ ಕೂಡ ಒಂದು ಐಡಿಯಾ ಕೂಡ ಇರಲಿಲ್ಲ. ಹಾಗೆ ನಾನು ಇವಾಗಿನ ಥರ ಯೂಟ್ಯೂಬ್ ಕೂಡ ಅಷ್ಟೊಂದು ನೋಡ್ತಾ ಇರಲಿಲ್ಲ. ಸೊ ಯಾವುದರ ಬಗ್ಗೆಯೂ ಕೂಡ ಐಡಿಯಾನೇ ಇರಲಿಲ್ಲ. ಸೊ ಆದರೂ ಕೂಡ ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ನಾವು ಎಷ್ಟು ಅದ್ದೂರಿಯಾಗಿ ಮದುವೆ ಆಗ್ತೀರಿ ಅನ್ನೋದಕ್ಕಿಂತ ನಾವು ಎಷ್ಟು ಚೆನ್ನಾಗಿ ಬಾಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
ಆ್ಯಂಡ್ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಮನಿ ಪ್ರಾಬ್ಲಮ್, ಅಂದರೆ 7 ಡೇಸಲ್ಲಿ ಮನಿ ಅಡ್ಜಸ್ಟ್ ಮಾಡೋದಂದರೆ ಒಂದು ಸ್ವಲ್ಪ ಕಷ್ಟನೇ ಅಲ್ವಾ. ಬಿಕಾಸ್ ಅವರು ಮದುವೆ ಬಗ್ಗೆ ಏನು ಕೂಡ ಪ್ಲ್ಯಾನಿಂಗ್ ಮಾಡಿರಲಿಲ್ಲ. ಆ್ಯಂಡ್ ಮನಿ ಸೇವಿಂಗ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಅಂತಲೇ ಹೇಳ್ಬೋದು. ಗೋಲ್ಡ್ ಪರ್ಚೇಸ್ ಆಗಿರ್ಬೋದು, ಯಾವುದೇ ಅಷ್ಟೇ. ಬಿಕಾಸ್ ಹಣ ಮಾಡಿದ್ರು ಖರ್ಚು ಮಾಡಿದ್ರು ಆ ಥರ ಇದ್ದಂಥ ಒಂದು ಮನಸ್ಥಿತಿ. ಯಾವುದೇ ಕಾರಣಕ್ಕೂ ಹಣ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತೇ ಇರಲಿಲ್ಲ ಅವರಿಗೆ. ಸೊ ನಮಗೆ ಮದುವೆ ಆದಮೇಲೆ ಗೊತ್ತಾಗಿದ್ದು ಮನಿ ಅಂದರೆ ಒಂದೊಂದು ರೂಪಾಯಿ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ. ಬಿಕಾಸ್ ನನ್ನ ವಿಷಯದಲ್ಲೂ ಅಷ್ಟೇ, ನನಗೂ ಕೂಡ ಮನಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದ್ದು ಮದುವೆ ಆದಮೇಲೆ. ಸೊ ಬಿಕಾಸ್ ಕಷ್ಟ ಅನ್ನೋದು ಎಲ್ಲವೂ ಕೂಡ ಏನು ಕಲಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು. ಮದುವೆ ಟೈಮಲ್ಲಿ ಅವ್ರ ಹತ್ರ ಹಣ ಅಷ್ಟೊಂದು ಇರಲಿಲ್ಲ, ಬಟ್ 1 lakh ಇದೊಂದು ಚೀಟಿ ಹಾಕಿದ್ರು ಆಯಿತಾ. ಸೊ ಅದು ಕೂಡ 7 ಡೇಸಲ್ಲಿ ಸಿಗೋ ಥರ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಆ ಸೈಡ್ ಈ ಸೈಡಿಂದ ಅಡ್ಜಸ್ಟ್ ಮಾಡಿಬಿಟ್ಟು ಚೀಟಿ ಆದ ನಂತರ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದೋ ಒಂದು ರೀತಿಲಿ ತುಂಬ ಚೆನ್ನಾಗಿ ಮದುವೆ ಆಯಿತು ಅಂತಲೇ ಹೇಳ್ಬೋದು. ಬಟ್ ಇನ್ನು ಕೆಲವರು ಏನೋ ಕುಂಕುಮಾತ್ ಕೂಡ ಹಾಡಿದ್ದಾರೆ. ಬಿಕಾಸ್ ಎಷ್ಟು ಸ್ವಲ್ಪ ಜನರನ್ನು ಕರೆದಿದ್ದಾರೆ, ಯಾರನ್ನು ಕೂಡ ಮದುವೆ ಕರೆದಿಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ಮದುವೆ ಕರೆಯುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಬಿಕಾಸ್ ಖಾಲಿ 50 ಜನರನ್ನು ಮಾತ್ರ ಕರೆಯುವಂಥ ಒಂದು ರೂಲ್ಸ್ ಇದ್ದ ಕಾರಣ ನಾವು ಕೂಡ ಅದಕ್ಕೆ ಏನು ಅದನ್ನು ಇದು ಮಾಡಿಕೊಂಡೇ ಹೋಗಬೇಕಾಗತ್ತೆ. ಅದನ್ನು ಬ್ರೇಕ್ ಮಾಡಿ ಹೋದರೆ ನಮಗೆ ಪ್ರಾಬ್ಲಮ್ ಆಗೋದು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಭಯ ಆಯಿತು. ಬಿಕಾಸ್ ಜಾಸ್ತಿ ಜನರನ್ನು ಕರೆಯೋದಕ್ಕೆ. ಸೊ ಅದಕ್ಕೋಸ್ಕರ 50 ಜನರನ್ನು ಮಾತ್ರ ಕರೆದಿದ್ವಿ. ನಮಗೂ ಕೂಡ ತುಂಬಾ ಬೇಜಾರಾಗಿದೆ. ಬಿಕಾಸ್ ಯಾರನ್ನು ಕರೆಯೋದು ಯಾರನ್ನು ಬಿಡೋದು ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಎಲ್ಲರೂ ಕೂಡ ಬೇಕಾದವರೇ. ಹಾಗಾಗಿ ಅಷ್ಟು ಲಗ್ನ ಇಲ್ಲ 3 yearವರೆಗೂ ಇಲ್ಲ ಅಂತ ಹೇಳಿದ ಕಾರಣಕ್ಕೋಸ್ಕರ ನಾವು ಅಷ್ಟು ಅರ್ಜೆಂಟಲ್ಲಿ ಆಗಬೇಕಾಯಿತು. ಸೊ ಅದಕ್ಕೆ ಹೇಳೋದು, ಯಾವಾಗ ಟೈಮ್ ಬರುತ್ತೋ ಯೋಗ ಕೂಡಿ ಬರುತ್ತೋ ಆವಾಗನೇ ಆಗೋದು ಅಂತ ಹೇಳ್ಬಿಟ್ಟು.
ಹಾಗೆ ಇದಾಗಿತ್ತು ನಮ್ಮ ಒಂದು ಮದುವೆಯ ಸ್ಟೋರಿ ಹಾಗೆ ಮದುವೆ ವಿಡಿಯೋ. ಹಾಗೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.